ಜೈ ಅವ್ರೆ, ಕೊಳ್ತಿರ್ಲಿಲ್ಲ. ಅವ್ರೇನೋ ಭಯ ಪಡಿಸ್ತಾ ಇದ್ರು. ಮೀನಾಕ್ಷಿ, ಕೇಶವ ಅದಕ್ಕೆ ಭಯ ಪಡ್ತಾ ಇದ್ರು. ಈ ಇಡೀ ವ್ಯವಹಾರನ ಗಮನಿಸಿದ್ರೆ ಇದು ಖಂಡಿತವಾಗ್ಲೂ ಬ್ಲ್ಯಾಕ್ ಮೇಲೆ ಅಂತ ನನಗನ್ನಿಸ್ತಾ ಇದೆ. ಮೀನಾಕ್ಷಿ, ಕೇಶವ ನಿನಗೇನು ಹೇಳಿಲ್ವ ನಾಣಿ? ಏನಾದ್ರೂ ಕ್ಲೂ ಕೊಟ್ರಾ? ಕ್ಲೂ ಅಂದ್ರೆ ಸರ್ 2-3 ಸರಿ ಶಾಪ ಅದು ಇದು ಅಂದ್ರು ಸರ್. ಶಾಪ ಪಾಪ ಅಂತ ನನ್ನ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಏನ್ ಶಾಪ ನಾಣಿ? ಅದು ಮುಗ್ದೋಯ್ತು ಅಲ್ವಾ? ಇದು ಇನ್ನೊಂದು ಶಾಪನೇನೋ ಸರ್. ನೀರಯ್ಯ ಸ್ವಾಮಿ, ಮತ್ತೆ ನನ್ನ ಕನ್ಫ್ಯೂಸ್ ಮಾಡಬೇಡ ನಾಣಿ. ಹೇಗಾದ್ರೂ ಮಾಡಿ ಮೀನಾಕ್ಷಿ ಅವರಿಂದ ನಿಜ ಏನು ಅಂತ ಹೊರಗಡೆ ತರಿಸ್ಬೇಕು. ಮೀನಾಕ್ಷಿ ಸುಮ್ಮನೆ ಕೇಳಿದ್ರೆ ಏನು ಹೇಳಲ್ಲ ಎಸಿಪಿ ಅವರೇ. ನಮ್ಮ ಅತ್ತೆ ಮಾವ ಅವರಿಗೆ ಚೆನ್ನಾಗಿ ಕೌನ್ಸಿಲಿಂಗ್ ಕೊಟ್ಟು ಹೋಗಿದೆ. ಜೈಯವ್ರೆ, ಹಾಗಾದ್ರೆ ಒಂದು ದಾರಿ ಇದೆ. 1-2 ಡೇಸ್ ನಿಮ್ಮತ್ತೆ ಮಾವನ್ನ ನಮ್ಮ ಕಸ್ಟಡಿ ಕೊಡಿ. ನಮ್ಮ ಲೇಡಿ ಕಾನ್ಸ್ಟೇಬಲ್ ಹತ್ರ ಅತಿಥಿ ಮರ್ಯಾದೆ ಮಾಡಿಸಿದ್ರೆ ನಿಜ ತಾನಾಗೆ ಹೊರಗೆ ಬರುತ್ತೆ. ಬೇಡ ಎಸಿಪಿ ಅವರೇ, ಹಾಗೆ ಮಾಡಿದ್ರೆ ನಮ್ಮನೆ ಮರ್ಯಾದೆ ನಾವೇ ತೆಗ್ದಾಗಿರುತ್ತೆ. ಜೊತೆಗೆ ಅವ್ರು ನನ್ನ ಚಿಕ್ಕಂದ್ರಿಂದ ಎತ್ತಿ ಆಡಿಸಿ ಬೆಳೆಸಿದ್ದಾರೆ. ಅವ್ರ ಮಗಳನ್ನ ನಾನು ಮದುವೆ ಮಾಡ್ಕೊಂಡಿಲ್ಲ ಅನ್ನೋ ಕೋಪ ಬಿಟ್ರೆ ಅವರಿಗೆ ನನ್ನ ಮೇಲೆ ಪ್ರೀತಿ ಇದೆ. ಅವರು ಸ್ವಾರ್ಥಿಗಳೇ, ಆದರೆ ಕೆಟ್ಟವರಂತೂ ಅಲ್ಲ. ಅವ್ರಿಗೆ ನೋವು ಕೊಡೋದು ನನಗಿಷ್ಟ ಇಲ್ಲ. ನೀವ್ ಹಿಂಗ್ ಒಳ್ಳೆತನದಲ್ಲಿ ಯೋಚನೆ ಮಾಡ್ತಿರೋದಕ್ಕೆ ಅವ್ರ ಹಂಗ್ ಮಾಡ್ತಿರೋದು. ಅವ್ರ ಸ್ವಾರ್ಥಕ್ಕೆ ಗಂಗಾ ಮೇಡಮ್ ಅವ್ರನ್ನ ಬಲಿ ಕೊಡ್ತಿದ್ದಾರೆ. ಹೌದು ಸರ್, ಸ್ವಲ್ಪ ಹೊತ್ತು ನಿಮ್ಮ ಒಳ್ಳೆತನ ಪಕ್ಕಕ್ಕಿಡಿ ಸರ್. ಗಂಗಾ ಅವ್ರು ಎಲ್ಲಿದ್ದಾರೆ ಅಂತ ಅವ್ರ ಬಾಯಿಂದಾನೆ ನಮ್ ಸರ್ ಹೇಳಿಸ್ತಾರೆ. ಇಲ್ಲ ಎಸಿಪಿ ಅವರೇ, ಬೇರೆ ದಾರಿನ ಯೋಚನೆ ಮಾಡೋಣ. ಹಾಗಾದ್ರೆ ಇರೋದು ಒಂದೇ ದಾರಿ, ಮೀನಾಕ್ಷಿ ಅವರು. ಅಂದ್ರೆ ನನ್ ಮೀನಾಕ್ಷಿನ ನಿಮ್ ಕಸ್ಟಡಿಗೆ ತಗೋತೀರಾ? ಇಲ್ಲ ನಾಣಿ, ನಿಮ್ ಹೆಂಡ್ತಿನ ನೀವೇ ಕಸ್ಟಡಿಗೆ ತಗೋಬೇಕು, ನಿಜ ಹೇಳಿಸ್ಬೇಕು. ಗುಡ್ ಐಡಿಯಾ ಎಸಿಪಿ ಅವರೇ. ನಾಣಿ ಸರ್, ಆ ಕೆಲಸ ಮಾಡು. ಮೀನಾಕ್ಷಿ ಹತ್ರ ನಿಜ ಹೇಳ್ಸು. ಇನ್ನೇನಯ್ಯ, ನಿಮ್ ಸಾರ್ ಅನುಮತಿ ಸಿಕ್ತಲ್ಲ.